ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಆಗಿರುತ್ತೆ ನನ್ನ ಸೆಕೆಂಡ್ ಬೇಬಿಯ ಡೆಲಿವರಿ ವ್ಲಾಗ್. ನಂದು ಎಮರ್ಜೆನ್ಸಿ ಸಿ ಸೆಕ್ಷನ್ ಆಗಿರೋದ್ರಿಂದ ಮುಂಚೆನೇ ವ್ಲಾಗ್ನ ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ಫಸ್ಟಿಂದ ಇನ್ ಡೀಟೇಲ್ ಮಾಡೋಕ್ಕಾಗಲಿಲ್ಲ. ಆ ಮೂಮೆಂಟಲ್ಲಿ ಎಷ್ಟಾಗುತ್ತೆ ಅಷ್ಟು ಫುಟೇಜಸ್ ನನಗೆ ಕವರ್ ಮಾಡಿಕೊಟ್ರು. ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಡೆಲಿವರಿ ಆಗಿ ಆಲ್ಮೋಸ್ಟ್ 1.5 ತಿಂಗಳಾಯಿತು. ಈಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಎಲ್ಲನೂ ನಾನು ಮಾತಾಡ್ತೀನಿ, ಯಾವ ಬೇಬಿ ಆಯಿತು ಏನು ಎತ್ತ ಅಂತ. ಸೊ ವಿಡಿಯೋನ ಫುಲ್ ಎಂಡ್ವರೆಗೂ ಮಿಸ್ ಮಾಡಿದೆ ನೋಡಿ. ಪೂಜಾ ಸಾಗಿ ಗರ್ಲ್ ಬೇಬಿ ಆಗಿದೆ. ಗರ್ಲ್ ಬೇಬಿ ನಾನೇನಂದ್ರೆ ನಿನಗೆ ಯಾವಾಗಲೂ ಹೆಣ್ಮಕ್ಳನ್ನೇ ಆಗೋದು ಅಂತ ಮೊಬೈಲ್ ಅನ್ನು ನೋಡು. ಯಾವ ಹೆಣ್ಮಗು ಎಷ್ಟು ಮುದ್ದಾಗೈತೆ ಗೊತ್ತಾ ಸಿನಿಮಾ. ನೀನು ಆಸೆ ಈಡೇರ್ಬಿಡ್ತು ಸಿನಿಮಾ. ಎಷ್ಟು ಮುದ್ದಾಗೈತೆ ತಂಗಿ ಪಾಪ ಅಳ್ತಾ ಐತೆ. ನನ್ನ ಚೀಲ ಬತ್ತಲ್ಲಿ ಅಯ್ಯೋ ಅಯ್ಯೋ ಮುದ್ದು ಕಂದ ಅಪ್ಪ ನೀನು ಆಸೆ ಈಡೇರ್ಬಿಡ್ತು ಸಿನಿಮಾ. ಏನು ಆಗಿಲ್ಲ ಮಗರ ಸಿನಿಮಾ ಪಾಪು ಬಂದು ರಿಕ್ವೆಸ್ಟ್ ಮಾಡ್ತೀವಿ. ನಾನು ನೋಡಿದೆ 2 ಕಿಸ್ ಮಾಡಿದ್ರೆ ಎಲ್ಲ ಮಾಡಿದ್ರೆ ಮಮ್ಮಿ ನೋಡಿ, ಮಮ್ಮಿ ನೋಡಿ ಪಾಪುನ ಪಪ್ಪಿ ನೋಡ್ತೀನಿ. ಏಪ್ರಿಲ್ 19, 2026 ಭಾನುವಾರ ಅಕ್ಷಯ ತೃತೀಯ ದಿನ ನಮಗೆ ಮುದ್ದಾಗಿರೋ ಮಗಳು ಹುಟ್ಟಿದ್ಲು. ಸೊ ಮಹಾಲಕ್ಷ್ಮಿ ಮನೆಗೆ ಬಂದಳು. ಅದು ಅಕ್ಷಯ ತೃತೀಯ ದಿನವೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಲೇಬರ್ ಪೇನ್ ಸ್ಟಾರ್ಟ್ ಆಯಿತು, ಕಾಂಟ್ರಾಕ್ಷನ್ಸ್ ಎಲ್ಲ 36 ವೀಕ್ಸ್ಗೆ. ಸೊ ಅವತ್ತೇ ಎಮರ್ಜೆನ್ಸಿ ಸಿ ಸೆಕ್ಷನ್ ಮಾಡಬೇಕು ಅಂತ ಹೇಳಿ ಡೆಲಿವರಿ ಮಾಡಿದ್ರು. ಅಪೋಲೋ ಹಾಸ್ಪಿಟ್ಲ್ ಮೈಸೂರಲ್ಲಿ ಡೆಲಿವರಿ ಆಗಿತ್ತು. ಮಗುನ ಈಗಲೇ ತೋರ್ಸೋಕ್ಕಾಗಲ್ಲ, ದೊಡ್ಡವರೆಲ್ಲ ಬೇಡ ದೃಷ್ಟಿ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಎಲ್ಲ ಕಡೆ ಬ್ಲರ್ ಮಾಡಿದ್ದೀನಿ. ಪ್ಲೀಸ್ ಯಾರು ಏನೋ ಅನ್ಕೋಬೇಡಿ. ಮುಂದೆ ಆದಷ್ಟು ಬೇಗ ಮಗುನ ಫೇಸ್ನ ರಿವೀಲ್ ಮಾಡ್ತೀನಿ ನಾನು. ಇನ್ನು ಇಲ್ಲಿ ನನಗೆ ಡೆಲಿವರಿ ಮಾಡಿದಂತಹ ಡಾಕ್ಟರು ರೋಹನ್ಗೆ ಮತ್ತು ಸಾಗಿಗೆಲ್ಲ ಪಾಪನ್ನ ತೋರಿಸ್ತಾ ಇದ್ರು, ಎಕ್ಸ್ಪ್ಲೇನ್ ಮಾಡ್ತಿದ್ರು ಏನು ಟೈಮಿಗೆ ಹುಟ್ಟಲ್ಲು, ಎಷ್ಟು ವೆಯ್ಟ್ ಇತ್ತು ಏನು ಅಂತೆಲ್ಲ. ರೋಹನ್ ಸಾಗಿ ಮನೆಯವರೆಲ್ಲ ಸಿಕ್ಕಾಬಟ್ಟೆ ಖುಷಿಯಾಗಿದ್ರು ಬಂದಿದ್ದಕ್ಕೆ. ಅವ್ರ ಆಸೆ ಕೂಡ ಡೆಲಿವರಿ ಎಲ್ಲ ಆದಮೇಲೆ 1 ಅವರ್ ನನ್ನ ಅಬ್ಸರ್ವೇಷನಲ್ಲಿ ಇಟ್ಟಿದ್ರು. ಸೊ 1 ಅವರ್ ಅಬ್ಸರ್ವೇಷನ್ ಆದಮೇಲೆ ಈಗ ನನ್ನ ವಾರ್ಡ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಪಾಪುನ ಇನ್ನು ನಮಗೆ ಕೊಟ್ಟಿರಲಿಲ್ಲ. ಎಕ್ಸ್ಟ್ರಾ 1 ಅವರ್ NICU ಚೆಕಪ್ ಎಲ್ಲ ಏನಿರುತ್ತೆ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಬೇಬಿನ ವಾರ್ಡ್ಗೆ ತಂದು ಕೊಡ್ತೀವಿ ಅಂತ ಹೇಳಿದರು. ಹಾಗಾಗಿ ನನ್ನ ಮಾತ್ರ ಶಿಫ್ಟ್ ಮಾಡ್ತಾ ಇದ್ದಾರೆ. ನಾನು ಇದ್ದಿದ್ದು ಅಪೋಲೋ ಹಾಸ್ಪಿಟಲಿ ಪ್ಲಾಟಿನಮ್ ವಾರ್ಡ್. ಡೆಲಿವರಿ ಆದಾಗಲೂ ನನಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ ಗರ್ಲ್ ಬೇಬಿ ಆಯಿತು ಅಂತ. ಯಾಕಂದರೆ ನನ್ನ ನೋಡಿದವ್ರು ಎಲ್ಲರೂ ಹೇಳ್ತಿದ್ರು ಬಾಯ್ ಬೇಬಿನೇ ಆಗುತ್ತೆ ಅಂತ. ಆಮೇಲೆ ನನಗೂ 60 or 70% ಚಾನ್ಸಸ್ ಜಾಸ್ತಿ ಬಾಯ್ ಬೇಬಿನೇ ಆಗ್ಬೋದು, ಅಯ್ಯೋ ಗರ್ಲ್ ಬೇಬಿ ಆಗಲ್ವೇನೋ ಅಂತ ಅನ್ನಿಸ್ತಿತ್ತು ಮನಸ್ಸಿಗೆ. ಬಟ್ ಫೈನಲಿ ಗರ್ಲ್ ಬೇಬಿನೇ ಆಗೋಯಿತು. ನನಗೆ ಆ ಕ್ಷಣ ಇನ್ನೂ ನಂಬಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ನಾನಿದ್ದಂತಹ ವಾರ್ಡ್ ಬಂದ್ಬಿಟ್ಟು ಪ್ಲಾಟಿನಮ್ ವಾರ್ಡ್ ಅಪೋಲೋ ಹಾಸ್ಪಿಟ್ಲಲ್ಲಿ ಈ ಥರ ಇತ್ತು. ಸೊ ಸ್ಪೆಷಲೈಸ್ಡ್ AC ರೂಮ್ ವಿತ್ ಸೆಪ್ರೇಟ್ ವಾಶ್ರೂಮ್ ಮತ್ತು ಮೈಕ್ರೋ ಓವೆನ್, ರೆಫ್ರಿಜರೇಟರ್ ಈ ಥರ ಎಲ್ಲ ಇರುತ್ತೆ, TV ಎಲ್ಲ. ಸೊ ಈ ಥರ ಇತ್ತು ನಾನು ಉಳ್ಕೊಂಡಿದ್ದಂತಹ ರೂಮ್. ಇನ್ನು 1 ಅವರ್ ಬೇಬಿನ ಇನ್ನೂ ಕೊಟ್ಟಿರಲಿಲ್ಲ ಅಲ್ವಾ, ಹೆಲ್ತ್ ಚೆಕಪ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಂದುಕೊಡ್ತೀವಿ ಅಂತ ಫೈನಲಿ ತಂದುಕೊಟ್ರು. ಇನ್ನು ಅವಳು ರಾತ್ರಿ ಹುಟ್ಟಿದ್ರಿಂದ ಎಲ್ಲ ಹೇಳ್ತಾರಲ್ಲ, ರಾತ್ರಿ ಹುಟ್ಟಿದ ಮಕ್ಕಳು ರಾತ್ರಿ ಮಲಗಲ್ಲ, ಬೆಳಗ್ಗೆ ಹುಟ್ಟಿದ ಮಕ್ಕಳು ಬೆಳಗ್ಗೆ ಮಲಗಲ್ಲ ಅಂತ. ಸೊ ಇವಳು ಅಷ್ಟೇ ರಾತ್ರಿ ಹುಟ್ಟಿದ್ರಿಂದ ಮಲಗ್ತಾನೆ ಇರಲಿಲ್ಲ. ಆಮೇಲೆ ನಾನು ಪ್ರೆಗ್ನೆಂಟಲ್ಲಿದ್ದಾಗಲೂ ಕೂಡ ಮೂಮೆಂಟ್ಸ್ ಎಲ್ಲ ಡೇಗಿಂತ ಜಾಸ್ತಿ ನೈಟ್ ಟೈಮೇ ಇರ್ತಿತ್ತು. ನಾನು ಹೇಳ್ತಿದ್ದೆ ಮೋಸ್ಟ್ಲಿ ಬೇಬಿ ನೈಟ್ ಟೈಮ್ ಮಲಗಲ್ಲ ಅಂತ ಅನಿಸುತ್ತೆ, ಹೊಟ್ಟೆಲೂ ಜಾಸ್ತಿ ನೈಟ್ ಟೈಮೇ ಮೂಮೆಂಟ್ ಮಾಡುತ್ತೆ ಅಂತ. ಸೊ ಅದು ಹಾಗೇ ಆಯಿತು. ನೈಟ್ 10:30 ಹುಟ್ಟಿದ್ಮೇಲೆ ಇವಾಗ ಟೈಮ್ ನೋಡ್ತಿರ್ಬೋದು 3:40 ಆಗಿದೆ. 1 ನಿಮಿಷನೂ ಅವಳು ಮಲಗ್ತಾನೆ ಇರಲಿಲ್ಲ, ಸುಮ್ಮನೆ ಅಳ್ತಾ ಇರ್ತಿದ್ಲು. ನಾವು ಅಂದ್ಕೊಂಡ್ವಿ ಇವತ್ತಾನೇ ಹುಟ್ಟಿರೋದ್ರಿಂದ ಮೋಸ್ಟ್ಲಿ ಇವತ್ತೊಂದಿನ ಹೀಗಿರ್ಬೋದು, ಆಮೇಲೆ ಅಡ್ಜಸ್ಟ್ ಆಗ್ತಾಳೆ ಅಂತ. ಬಟ್ ಇವತ್ತುವರೆಗೂ 1.5 ತಿಂಗಳಾದ್ರೂ ಅವಳು ನಿದ್ದೆ ಮಾಡೋದೇ ಇಲ್ಲ. ನೈಟ್ ಟೈಮ್ 3-4 o'clockವರೆಗೂ ಎದ್ದೇ ಇರ್ತಾಳೆ. ಬಟ್ ಡೇ ಟೈಮ್ ಎಚ್ಚರನೇ ಇರೋಲ್ಲ, ಬರೀ ಮಲ್ಗೆ ಇರ್ತಾಳೆ ಅದೇ ಥರ. ಸೊ ಇವಾಗ ಪಾಪುಗೆ ಶುಗರ್ ಟೆಸ್ಟ್ ಎಲ್ಲ ಮಾಡ್ತಿದ್ರು. ಮಾರ್ನಿಂಗ್ ಆಯಿತು. ಪಾಪುಗೆ ಹುಟ್ಟಿದ ಮೇಲೆ ಆಲ್ಮೋಸ್ಟ್ 2 ಡೇಸ್ವರೆಗೂ ಎವ್ರಿ 6 hours ಶುಗರ್ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಬಂದು ಕಾಲಲ್ಲಿ ಬ್ಲಡ್ ತೊಗೋತಿದ್ರು. ನನಗಂತೂ ಸಿಕ್ಕಾಬಿಟ್ಟೆ ಹೊಟ್ಟೆ ಉರಿತಿತ್ತು. ಅಯ್ಯೋ ಈಗ ಹುಟ್ಟಿರೋ ಮಗುಗೆ ಇಷ್ಟೊಂದು ಬ್ಲಡ್ ತೊಗೋತಿದ್ದಾರಲ್ಲ ಅಂತ. ಬಟ್ ಅದು ಸ್ಟೆಬಿಲೈಸ್ ಆಗಬೇಕು, ಮಗು ಫೀಡಿಂಗ್ ಎಲ್ಲ ಚೆನ್ನಾಗಿ ತಗೋತಿದ್ಯೋ ಇಲ್ವೋ ಗೊತ್ತಾಗಬೇಕು ಅಂತ ಹಾಗೆ ಮಾಡ್ತಿದ್ರು. ಬಟ್ ಎಲ್ಲ ನಾರ್ಮಲ್ಲೇ ಬಂತು.
ಅಕ್ಷತೃತೀಯ ಮಹಾಲಕ್ಷ್ಮಿ ಏನು ಹೆಸರು ಇಡಲಿಲ್ಲ ಅಂದ್ರೂ ಮಹಾಲಕ್ಷ್ಮಿ ನಮ್ಮ ಮನೆಗೆ. ಹೆಸರು ಹೇಳ್ತೀನಿ ನಾನು. ಅಕ್ಷತೃತೀಯ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಈಗ ಬೆಳಗ್ಗೆ ಆದಮೇಲೆ ನರ್ಸ್ ಬರಬೇಕಾಗಿತ್ತು ನನಗೆ ಸ್ಪಂಜ್ ಬಾತ್ ಮಾಡ್ಸೋಕ್ಕೆ, ಹಾಗೆ ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಅಂತ ಎಲ್ಲ ಹೇಳಿ. ಅದುವರೆಗೂ ಸರಿ ಆಯಿತು ಅಂತ ಜಸ್ಟ್ ಕಾಫಿ ಕುಡಿದು ನಾನು ರಿಲ್ಯಾಕ್ಸ್ ಮಾಡ್ತಾಯಿದ್ದೆ. ನಂದು ಸಿ ಸೆಕ್ಷನ್ ಆಗಿರೋದ್ರಿಂದ ಪೇನ್ ಅಂತೂ ತುಂಬಾ ಅನ್ಬೇರಬಲ್ ಆಗಿರುತ್ತೆ. ಸೊ ಹಿಂದಿನ ದಿನ ಅನಸ್ತೇಷಿಯಾ ಪವರ್ ಇದ್ದಿದ್ದರಿಂದ ಏನೂ ಗೊತ್ತಾಗ್ತಿರಲಿಲ್ಲ. ಬಟ್ ಆಬ್ವಿಯಸ್ಲಿ ನನಗೆ ಟರ್ನ್ ಏನೂ ಆಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಮಾರ್ನಿಂಗ್ ಆದಮೇಲೆ ನನಗೆ ಪೇನ್ ಎಲ್ಲ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಯಾವ ಕಡೆಯೂ ಟರ್ನ್ ಆಗೋಕ್ಕಾಗ್ತಾ ಇರಲಿಲ್ಲ. ಹತ್ತಿ ಇಳಿಯೋದಂತೂ ಫುಲ್ ಕಷ್ಟ ಇತ್ತು. ಸೊ ಇನ್ನೂ ಕೆಥೆಟರ್ ಎಲ್ಲ ಇವರಿಂದು ತೆಗೆದಿರಲಿಲ್ಲ. ಒನ್ ಡೇ ಪೂರ್ತಿ ಹಾಗೇ ಇತ್ತು. ಸೊ ಏನೂ ತಿನ್ನಬಾರ್ದು ಅಂತ ಬೇರೆ ಹೇಳಿದ್ರಲ್ಲ. ಇವಾಗ ಮಾರನೇ ದಿನ ಓಕೆ ಸ್ವಲ್ಪ ಇಡ್ಲಿ ಏನಾದರೂ ಕೊಡಿ, ಏನೂ ಪ್ರಾಬ್ಲಮ್ ಆಗಲಿಲ್ಲ ಅಂತಂದರೆ, ಅಂದರೆ ಹೊಟ್ಟೆ ಉರಿ ಆಗೋದು ಅಥವಾ ವಾಮಿಟಿಂಗ್ ಆಗೋದು ಈ ಥರ ಏನೂ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಫೀಡಿಂಗ್ ತೊಗೋಬೋದು ಅಂತ ಹೇಳಿದರು. ಹಾಗಾಗಿ ಅದನ್ನು ತಿಂದೆ ನಾನು. ಇನ್ನು ಬೆಳಗ್ಗೆ ನಾನು ಮಲಗಿದ್ದಾಗ ತಂದು ಕೊಟ್ಬಿಟ್ಟು ಈ ಫ್ರೇಮ್ನ ಹೋಗಿದ್ದಾರೆ ಅಪೋಲೋ ಹಾಸ್ಪಿಟಲ್ ಕಡೆಯಿಂದನೇ. ಪಾಪು ಹುಟ್ಟಿದಾಗ ಈ ಥರ ಕೈದು ಮತ್ತು ಕಾಲ್ದು ಪ್ರಿಂಟ್ ತೊಗೊಂಡು ಫ್ರೇಮ್ ಮಾಡಿಸಿ ಕೊಟ್ಟಿದ್ದಾರೆ. ಎಷ್ಟು ಕ್ಯೂಟಾಗಿದೆ ಅಲ್ವಾ, ಏನೋ ಒಂಥರ ಸ್ಪೆಷಲ್ ಆಗಿ ಫೀಲ್ ಆಗುತ್ತೆ. ಇನ್ನು ಮತ್ತೆ ಮಧ್ಯಾಹ್ನ ಊಟ ಮಾಡಿಸ್ತಾಯಿದ್ರು ಅಮ್ಮ. ಆಬ್ವಿಯಸ್ಲಿ ನನ್ನ ಕೈಲಂತೂ ಎನರ್ಜಿನೂ ಇರಲಿಲ್ಲ, ಸ್ಟ್ರೆಂತು ಇರಲಿಲ್ಲ. ಇನ್ನು ಊಟ ಆಗ್ತಿದ್ದಂಗೆ ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಅಂತ ನರ್ಸ್ಗಳು ಬಂದರು. ಸ್ನಾನ ಅಂದರೆ ಅವ್ರದ್ದೊಂದು 2 ಮಿನಿಟ್ಸ್ ಅಷ್ಟೇ. ಮನೆಗಳಲ್ಲಿ ನಾವು ಮಾಡಿಸೋ ಥರ ಟ್ರೆಡಿಷ್ನಲ್ ಆಗಿ 10-15 ನಿಮಿಷ ಎಲ್ಲ ಮಾಡಿಸಲ್ಲ. ಒಂದು ಬೌಲಲ್ಲಿ ವಾಮ್ ವಾಟ್ರ್ ತೊಗೊಂಡು ಬೇಗ ಮಾಡಿಸಿ ಕೊಟ್ಬಿಡ್ತಾರೆ. ಅಷ್ಟೊತ್ತಿಗೆ ನಮ್ಮ ಪ್ರೀತಿ ಆಂಟಿ ಕೂಡ ಬೇಬಿನ ನೋಡೋಕ್ಕೆ ಅಂತ ಹೇಳಿ ಬಂದಿದ್ದರು. ಇನ್ನು ಬೇಬಿ ಹುಟ್ಟಿದ ತಕ್ಷಣವೇ ಬರ್ತ್ ಆದಮೇಲೆ 2 ಇಂಜೆಕ್ಷನ್ನು ಮತ್ತು ಬಾಯಿಗೆ ಡ್ರಾಪ್ಸ್ ಎಲ್ಲ ಕೊಡಬೇಕಾಗಿರುತ್ತೆ ಹುಟ್ಟಿದ ತಕ್ಷಣ ಕೊಡೋವಂಥದ್ದು. ಅದನ್ನು ಕೊಡೋಕ್ಕೆ ಅಂತ ಹೇಳಿ ಇವಾಗ ಸಿಸ್ಟರ್ ಬಂದಿದ್ದರು. ಇನ್ನು ಫಸ್ಟ್ ಟೈಮ್ ಅವಳಿಗೆ ಬ್ಲಡ್ ಕೂಡ ತೊಗೋತಾಯಿದ್ರು. ಏನೋ ಟೆಸ್ಟ್ಗಳೆಲ್ಲ ಇರುತ್ತೆ ಅಲ್ವಾ ಮಾಡೋದು, ಅದಕ್ಕೋಸ್ಕರ. ನಮಗಂತೂ ನೋಡೋಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿತ್ತು ಅದನ್ನು ಅವಳು ಅಳೋದು. ಸಮಾಧಾನ ಮಾಡಿಸಿ ಇವಾಗ ಹಾಲನ್ನು ಕೊಡ್ಬೇಡಿ, 10 ನಿಮಿಷ ಬಿಟ್ಟು ಬೇಕಂದ್ರೆ ಮಾಡಿಸ್ಬೇಡಿ. ಇನ್ನು ನನಗೆ ಸಮ್ಮರಲ್ಲಿ ಡೆಲಿವರಿ ಆಗಿದ್ದರಿಂದ ಊಟಕ್ಕಿಂತ ಜಾಸ್ತಿ ಬರೀ ಬೆವರೇಜಸ್ಸಲ್ಲಿ ಅಥವಾ ಲಿಕ್ವಿಡಲ್ಲೇ ಕಾಲ ಕಳಿಬೇಕು ಅನ್ಸೋದು. ತುಂಬಾ ಡಿಹೈಡ್ರೇಟ್ ಆದಂಗೆ ಅನ್ಸೋದು ಬಾಡಿ. ಸೊ ಅವ್ರು ಟೈಮ್ ಟು ಟೈಮ್ ಪಾಪ ಊಟ ಎಲ್ಲ ಹಾಸ್ಪಿಟ್ಲಲ್ಲಿ ತಂದುಕೊಟ್ರು ಕೂಡ ಪೇಷಂಟ್ಗೆ ಅಂತ ನಂಗೆ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಇನ್ನು ಅದೇ ಟೈಮಿಗೆ ಕರೆಕ್ಟಾಗಿ ಆಂಟಿ ಕೂಡ ಬಂದರು ಬ್ಯಾಂಗ್ಳೂರಿಂದ. ಹಿಂದಿನ ದಿನವೇ ಇನ್ಫಾರ್ಮ್ ಮಾಡಿದ್ವಿ, ಪಾಪ ರಾತ್ರಿ ಆಗಿದ್ದರಿಂದ ಅವರು ಬೆಳಗ್ಗೆನೇ ಎದ್ದು ಎಲ್ಲ ರೆಡಿಯಾಗಿ ಬ್ಯಾಂಗ್ಳೂರಿಂದ ಬಂದರು ಮಗುನ ನನ್ನನ್ನು ನೋಡೋಕ್ಕೆ ಆ್ಯಂಡ್ ಹಾಸ್ಪಿಟಲಲ್ಲಿ ಸ್ಟೇ ಆಗೋಕ್ಕೆ ಅಂತ ಹೇಳಿ ನಮ್ಮ ಜೊತೆ. ಇನ್ನು ಅಪೋಲೋ ಹಾಸ್ಪಿಟ್ಲಲ್ಲಿ ನಾವು ತೊಗೊಂಡಿದ್ದು ಪ್ಯಾಕೇಜ್. ಸೊ ಡೆಲಿವರಿಗೆ ಅಂತ ಪ್ಯಾಕೇಜಸ್ ಇರುತ್ತೆ ಸೆಪ್ರೇಟ್. ನಾರ್ಮಲ್ ಡೆಲಿವರಿ ಆದರೆ ಈ ಪ್ಯಾಕೇಜ್ ಸೆಪ್ರೇಟ್, ಸಿಸರಿಯನ್ ಆದರೆ ಇದು ಅಂತ. ಸೊ ನಂದು ಸಿ ಸೆಕ್ಷನ್ಗೆ ಅಂತ ಹೇಳಿ 4 ಡೇಸ್ ಅದರಲ್ಲೇ ಇರುತ್ತೆ. ಸ್ಟೇ, ಫುಡ್ ಮತ್ತು ಡಾಕ್ಟರ್ ಚಾರ್ಜಸ್ ಎಲ್ಲ, ಎಕ್ಸ್ಟ್ರಾ ಬೇಬಿ ಚಾರ್ಜಸ್ ಎಲ್ಲ ಕೊಡಬೇಕಾಗತ್ತೆ. ಸೊ ಆ ಥರ ಪ್ಯಾಕೇಜ್ ತೊಗೊಂಡಿದ್ವಿ. ನನಗೆ ಫುಡ್ ಇರ್ಬೋದು, ಬೆವರೇಜಸ್ ಇರ್ಬೋದು, ಲಿಕ್ವಿಡ್ಸ್ ಇರ್ಬೋದು ಎಲ್ಲ ಟೈಮ್ ಟು ಟೈಮ್ ಬಂದುಬಿಡೋದು. ಇನ್ನು ಅಟೆಂಡರ್ಗೆ ಏನು ಬೇಕೋ ಅದು ಎಕ್ಸ್ಟ್ರಾ ತೊಗೊಳ್ಬೇಕಾಗಿತ್ತು ಅಷ್ಟೇ. ತುಂಬಾ ಚೆನ್ನಾಗಿ ಸರ್ವಿಸ್ ಇತ್ತು ಅಪೋಲೋ ಹಾಸ್ಪಿಟ್ಲ್ ಅಂದರೆ ಕೇಳೋದೇ ಬೇಡ. ನಾವು ಯಾವ ಥರ ರೂಮ್ ತೊಗೋತೀವಿ ಅದ್ರ ಮೇಲೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ತೊಗೊಂಡಿದ್ದು ಪ್ಲಾಟಿನಮ್ ವಾರ್ಡ್, ಹಾಗಾಗಿ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಆಯಿತು ಅಮೌಂಟ್ ಅಷ್ಟೇ. ಸೊ ನಾವು ತೊಗೊಂಡಷ್ಟು ಕಡಿಮೆ ಅಥವಾ ಜಾಸ್ತಿ ಆಗುತ್ತೆ. ಇನ್ನು ಪಾಪುಗೆ ಐ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಪೀಡಿಯಾಟ್ರಿಷನ್ ಬಂದಿದ್ದರು. ಮಾರ್ನಿಂಗೇ ಅವ್ರು ಬಂದಿದ್ದರು. ಬಟ್ ಆ ಟೈಮಲ್ಲಿ ಪಾಪು ಏನೋ ಸಪೋರ್ಟ್ ಮಾಡ್ತಿರಲಿಲ್ಲ, ತುಂಬ ಅಳ್ತಿತ್ತು ಅಂತ ಹೇಳಿ ಮಾಮೂಲಿ ಜನರಲ್ ಚೆಕಪ್ ಮಾಡಿ ಹೋಗಿದ್ರು. ಸೊ ಹಾಗಾಗಿ ಈಗ ಚೆಕಪ್ ಮಾಡ್ತಿದ್ರು. ತುಂಬಾ ಅಳ್ತಾ ಇದ್ಲು ಅವಳಂತೂ. ಇನ್ನು ನಾನು ಇದೆಲ್ಲ ಫುಟೇಜಸ್ ನಾನೇ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡಿರೋದು. ಇಡೀ ದಿನ ಒಂದು 24 ಅವರ್ಸ್ ಅವಳದ ಜೊತೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ನನ್ನ ಕೈಲಾದಾಗೆಲ್ಲ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡ್ಕೊಂಡಿದ್ದೆ. ಇನ್ನು ರೋಹನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟು ದೇವ್ರಿಗೆ 9 ಮಂತ್ಸ್ ಬೇಡ್ಕೊಂಡು ಗರ್ಲ್ ಬೇಬಿನ ಪಡ್ಕೊಂಡಿರೋದು ಅಂತ ಹೇಳ್ಬೋದು. ಅವನಿಗೆ ತುಂಬ ಇಷ್ಟ ಆಯಿತು. ನನಗೆ ಗರ್ಲ್ ಬೇಬಿನೇ ಬೇಕು ಅಂತ ಹೇಳ್ತಿದ್ದ ತಂಗಿಯಾಗಿ. ಸೊ ಗರ್ಲ್ ಬೇಬಿನೇ ಬಂದಿರೋದ್ರಿಂದ ಎಲ್ಲರಿಗಿಂತ ಜಾಸ್ತಿ ಖುಷಿಯಾಗಿ ಅವನೇ ಇದ್ದ. ಸೊ ಪಾಪುನ ನೋಡೋಕ್ಕೆ ಅಂತ ಬಂದಮೇಲೆ ನನಗೂ ತೊಡೆ ಮೇಲೆ ಹಾಕ್ಕೊಡಿ, ನಾನು ತೊಡೆ ಮೇಲೆ ಹಾಕ್ಕೊಂಡು ಕೂತ್ಕೋತೀನಿ ಅಂತ ಕೇಳ್ತಾ ಇದ್ದ. ಇವಾಗ ಟೈಮ್ ನೋಡ್ತಿರ್ಬೋದು, ಅವ್ರು 10 o'clock ಆಗಿತ್ತು. ರೋಹನ್ನ ಸಾಗಿ ನೋಡ್ಕೋತಾ ಇದ್ರು ಅವ್ರ ಮನೇಲಿ. ಇಲ್ಲಿ ಕಷ್ಟ ಆಗುತ್ತೆ ಅಂತ. ಸೊ ಇವಾಗ ಅಣ್ಣ ತಂಗಿ ಮೂಮೆಂಟ್. ಅವಾಗ ಗಟ್ಟಿಗೆ ಮಗನ ಪಾಪ ಹೆಂಗೆ ಮಾಡ್ಕೊಳ್ಳೋದೆ, ಕೈ ಇದು ಮಾಡ್ಕೊಂಡು ಅಣ್ಣನ ಮೇಲೆ ನೋಡ್ಕೊಂಡು ನೋಡ್ತಾ ಭಗವಂತನಲ್ಲಿ ನಿನ್ನ ನೋಡ್ತಾ ಸಮೀರ್
ಬಾಯಿಗೆ ಹಾಕ್ಸ್ಕೋಕವ. ಗೊಂಬೆ, ನನ್ನ ಮನೆ ಗೊಂಬೆ, ದೊಡ್ಡ ಗೊಂಬೆ. ಯಾರು? ಮಕ್ಕ ಎಲ್ಲಿ ಅವ್ರ ಅಪ್ಪನ ನನ್ನ ಪಾಪಕ್ಕೆ ಪರ್ಚಿಸಿದ್ಯಾ ಅಂತ. ಸೊ ನೆನ್ನೆ ನೈಟ್ ಡೆಲಿವರಿ ಆದಾಗಿಂದ ಹಿಡಿದು ನೆಕ್ಸ್ಟ್ ನೈಟ್ವರೆಗೂ 24 hours ಆಗಿರುತ್ತೆ ಈ ವ್ಲಾಗ್. ಫೈನಲಿ ಗರ್ಲ್ ಬೇಬಿ, ಏಂಜಲ್ ಬೇಬಿ ಬಂದು ನಮ್ಮ ಫ್ಯಾಮಿಲಿನ ಕಂಪ್ಲೀಟ್ ಮಾಡಿದ್ದಾಳೆ. ನಾವೆಲ್ಲರೂ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ. ಇದಾಗಿರುತ್ತೆ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಸ್ಟೋರಿನ, ಡೆಲಿವರಿ ಸ್ಟೋರಿನ ಹೇಳ್ತಾ ಬರ್ತೀನಿ. ವೀಡಿಯೋಸ್ಗಳನ್ನ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.